ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಹಿಂದಿನ ವೀಡಿಯೋದಲ್ಲಿ ನಾನು ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ನ ಕಟ್ ಆಫನ್ನು ಹಿಡಿದು ಪ್ಲೇಸ್ಮೆಂಟನ್ನು ಹೇಳಿ ಎಲ್ಲದನ್ನು ಹೇಳಿದ್ದೇನೆ. ಅದಾದ ನಂತರ ರಾಮಯ್ಯ ಕಾಲೇಜಿದು ಹೇಳಿದ್ದೇನೆ. ಇವತ್ತು ಪೆಸ್ ಯೂನಿವರ್ಸಿಟಿಯ ಬಗ್ಗೆ ಹೇಳ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಫಾರ್ಮಲಿ ವಿಚ್ ವಾಸ್ ನೋನ್ ಆಸ್ ಪೆಸಿಟ್. ಓಕೆ, ಪೆಸಿಟ್ ಅಂತ ಕರಿತಾ ಇದ್ರು. ಸೊ ಅದನ್ನು ಪೆಸ್ ಯೂನಿವರ್ಸಿಟಿ ಅಂತ ಮಾಡಿದ್ದಾರೆ. ಸೊ ಪೆಸ್ ಅಂತ ಹೇಳಿದರೆ ಪೀಪಲ್ ಎಡ್ಯುಕೇಷನ್ ಸೊಸೈಟಿ ಅಂತ ಮೀನಿಂಗ್. ಓಕೆ, ಪೆಸ್ ಅಂತ ಹೇಳಿದರೆ ಪೀಪಲ್ ಎಡ್ಯುಕೇಷನ್ ಸೊಸೈಟಿ. ಪೀಪಲ್ ಎಜುಕೇಷನ್ ಸೊಸೈಟಿಯನ್ನು ಪೆಸ್ ಅಂತ ಕರೀತಾರೆ. ಸೊ ಅದಕ್ಕೆ ಒಂದು ಎಂಟ್ರೆನ್ಸ್ ಟೆಸ್ಟ್ ಇದೆ, ಪೆಸ್ಯಾಟ್ ಅಂತ. ಸೊ ಅಂದರೆ ಪೀಪಲ್ ಎಜುಕೇಷನ್ ಸೊಸೈಟಿ ಸ್ಕಾಲಾಸ್ಟಿಕ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಮೀನಿಂಗ್, ಪೆಸ್ಯಾಟ್ ಅಂತ. ಸೊ ಅದನ್ನು ನಡೆಸ್ತಾರೆ. ಆ್ಯಂಡ್ ಥ್ರೂ KCET ಕೂಡ ಇಲ್ಲಿ ನಿಮಗೆ ಅಡ್ಮಿಷನ್ ಸಿಗುತ್ತೆ ಸ್ಟೂಡೆಂಟ್ಸ್. ಎಲ್ಲಿ? ಪೆಸ್ಸಲ್ಲಿ. ಓಕೆ, ಒನ್ ಆಫ್ ದ ಟಾಪ್ ಇಂಜಿನಿಯರಿಂಗ್ ಕಾಲೇಜು, ಟಾಪ್ 5 ಒಳಗಡೆ ಬರುತ್ತೆ. ಇದರಲ್ಲಿ ಪೆಸ್ಸಿನ ಬಗ್ಗೆ ಹೇಳ್ತೇನೆ ಸ್ಟೂಡೆಂಟ್ಸ್. ಓಕೆ, ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಪೆಸ್ ಯೂನಿವರ್ಸಿಟಿ, ನಾನು ರಿಂಗ್ ರೋಡ್ ಬಗ್ಗೆ ಮಾತಾಡ್ತಾ ಇರೋದು. ಎರಡಿದೆ, ಒಂದು ಪೆಸ್ ಯೂನಿವರ್ಸಿಟಿ ಒಂದು ರಿಂಗ್ ರೋಡಲ್ಲಿದೆ, ಇನ್ನೊಂದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿದೆ. ಸೊ ಪೆಸ್ ಯೂನಿವರ್ಸಿಟಿ ರಿಂಗ್ ರೋಡಲ್ಲಿರುವಂಥದ್ದು, ಅದರ ಪ್ಲೇಸ್ಮೆಂಟ್ ಬಗ್ಗೆ ಮಾತಾಡ್ತಿದ್ದೇನೆ. ಸೇಮ್ ಸ್ಟೂಡೆಂಟ್, ಇಲ್ಲಿ ಪೆಸ್ಯಾಟ್ ಎಕ್ಸಾಮ್ ಆಗುತ್ತೆ. ಪೆಸ್ಯಾಟ್ ಎಕ್ಸಾಮ್ ಆದ ನಂತರ ಮತ್ತೆ KCET ಥ್ರೂ ಅಡ್ಮಿಷನ್ಸ್ ಆಗುತ್ತೆ. ಇಲ್ಲೂ ಪ್ಲೇಸ್ಮೆಂಟ್ ಆಗುತ್ತೆ, ಇಲ್ಲೂ ಕೆಳಗಡೆ ಪ್ಲೇಸ್ಮೆಂಟ್ ಆಗುತ್ತೆ. ಅದ್ರ ಬಗ್ಗೆ ನಾನು ಹೇಳ್ತೇನೆ, ಆಯಿತಾ. ಸೊ ಇದರ ಕೋಡ್ ಬಂದುಬಿಟ್ಟು E009. ಓಕೆ, 2021ನಲ್ಲಿ ಪ್ಲೇಸ್ಮೆಂಟ್ ಹೈಯೆಸ್ಟ್ ಪ್ಯಾಕೇಜ್ 40 LPA ಇದ್ದಿತ್ತು ಸ್ಟೂಡೆಂಟ್ಸ್. ಎಲ್ಲಿ? ಪೆಸ್ಸಲ್ಲಿ 40. 2022 ಅಲ್ಲಿ 49.75 ಅಂದರೆ ಅರೌಂಡ್ 50. 2023ಯಲ್ಲಿ 65 LPA ಅಂದರೆ ಮೀನಿಂಗ್ ಏನು ಹೇಳಿ? ಎವ್ರಿ ಇಯರ್ ಹೈಯೆಸ್ಟ್ ಪ್ಯಾಕೇಜ್ ಇನ್ಕ್ರೀಸ್ ಆಗ್ತಾ ಇದೆ ಸ್ಟೂಡೆಂಟ್ಸ್. ಅಂದರೆ ನೀವು ಇಂಜಿನಿಯರಿಂಗ್ ಮಾಡಿ ಹೊರಗಡೆ ಬರುವಾಗ ಇದು ಹತ್ರ 1 crore ಹತ್ರ ಬರೋ ಚಾನ್ಸಸ್ ತುಂಬ ಇದೆ, ಆಯಿತಾ. ಪಕ್ಕ 1 crore ಹತ್ರ ಬರುವಂಥ ಚಾನ್ಸಸ್ ತುಂಬ ಇರುತ್ತೆ ಸ್ಟೂಡೆಂಟ್ಸ್. ನೀವು ಇಂಜಿನಿಯರಿಂಗ್ ಮಾಡಿ ಹೊರಗಡೆ ಬರುವಾಗ ಇದು ಇನ್ಕ್ರೀಸ್ ಆಗೇ ಆಗುತ್ತೆ. ಎವ್ರಿ ಇಯರ್ ಇನ್ಕ್ರೀಸ್ ಆಗ್ತಾ ಇದೆ. ಓಕೆ, ಅದು ನಿಮ್ಗೆ ಗೊತ್ತಿದೆಯಲ್ಲ, ಬಿಕಾಸ್ ಆಫ್ ಇನ್ಫ್ಲೇಷನ್ ಪ್ರೈಸ್ ರೇಟ್ ಜಾಸ್ತಿ ಆಗುತ್ತೆ. ಸೊ ಅದರ ಸ್ಯಾಲ್ರಿನೂ ಜಾಸ್ತಿ ಆಗಲೇಬೇಕು. ಸೊ ಬೇಸ್ಡ್ ಆನ್ ದ್ಯಾಟ್. ನೆಕ್ಸ್ಟ್, ಮೀಡಿಯನ್ ಪ್ಯಾಕೇಜು ಕೂಡ ಇಯರ್ ಬೈ ಇಯರ್ ಇನ್ಕ್ರೀಸ್ ಆಗ್ತಾ ಇದೆ. 2021ನಲ್ಲಿ 7.30 ಇದ್ದಿತ್ತು ಮೀಡಿಯನ್ ಪ್ಯಾಕೇಜು. 7.30 LPA ಲ್ಯಾಕ್ಸ್ ಪರ್ ಆ್ಯನಮ್ LPA ಇದ್ದಿತ್ತು. 2022ಅಲ್ಲಿ ಅದು 7.50 LPA ಆಗಿದೆ ಮೀಡಿಯನ್ ಪ್ಯಾಕೇಜು. 2023ರಲ್ಲಿ 8 LPA ಆಗಿದೆ ಸ್ಟೂಡೆಂಟ್ಸ್. ಮೀಡಿಯನ್ ಪ್ಯಾಕೇಜ್ ಅಂದ್ರೆ ಗೊತ್ತಿದೆಯಲ್ಲ, ಟೋಟಲ್ ಎಷ್ಟು ಪ್ಲೇಸ್ಮೆಂಟ್ಸ್ಗಳಾಗಿದೆ ಅದೆಲ್ಲದನ್ನು ಆ್ಯಡ್ ಮಾಡಿ ಡಿವೈಡೆಡ್ ಬೈ ನಂಬರ್ ಆಫ್ ಸ್ಟೂಡೆಂಟ್ಸ್ ಮಾಡಿದರೆ ಸೊ ದಟ್ ಈಸ್ ಅ ಮೀಡಿಯನ್ ಪ್ಯಾಕೇಜ್. ಓಕೆ, ಅದಾದ ನಂತರ ಪ್ಲೇಸ್ಮೆಂಟ್ ರೇಟನ್ನು ನೋಡಿದರೆ ಎವ್ರಿ ಇಯರ್ ಇನ್ಕ್ರೀಸ್ ಆಗ್ತಾ ಇದೆ. 2023ಯಲ್ಲಿ ಸ್ವಲ್ಪ ಕಡಿಮೆ ಇದೆ, ಬಟ್ ಇನ್ನೂ ಆಗ್ತಾ ಇದೆ. ಅದಕ್ಕೋಸ್ಕರ ಅಂದರೆ 23-24 ಅಕಾಡೆಮಿಕ್ ಇಯರ್ 2021ನಲ್ಲಿ 85% ಪ್ಲಸ್ ಸ್ಟೂಡೆಂಟ್ಸ್ಗಳು ಪ್ಲೇಸ್ಮೆಂಟ್ ಆಗಿದ್ದಾರೆ ಎಲಿಜಿಬಲ್ ಕ್ಯಾಂಡಿಡೇಟ್ಸಲ್ಲಿ. 2022ಅಲ್ಲಿ 87% ಆಗಿದ್ದಾರೆ. 2023ರಲ್ಲಿ 83% ಆಗಿದ್ದಾರೆ. ಅಂದರೆ ಓವರ್ ಆಲ್ ಆಗಿ ಒಂದು 85% ಆಫ್ ದ ಸ್ಟೂಡೆಂಟ್ಸ್ ಪ್ಲೇಸ್ಮೆಂಟ್ ಆಗ್ತಾರೆ. ಯಾಕಂತ ಕೇಳಿದರೆ ಒಂದಿಷ್ಟು ಸ್ಟೂಡೆಂಟ್ಸ್ಗಳು ಹೈಯರ್ ಸ್ಟಡಿಗೆ ಹೋಗ್ತಾರೆ, ಒಂದಿಷ್ಟು ಸ್ಟೂಡೆಂಟ್ಸ್ಗಳು ಬಿಸ್ನೆಸ್ ಮಾಡ್ತಾರೆ, ಒಂದಿಷ್ಟು ಸ್ಟೂಡೆಂಟ್ಸ್ಗಳು ಗೌರ್ಮೆಂಟ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾರೆ, QPSC ಆ ಥರ. ಸೊ ಅದಕ್ಕೋಸ್ಕರ ಯಾರ್ಯಾರು ಎಲಿಜಿಬಲ್ ಇದ್ದಾರೆ, ಯಾರ್ಯಾರು ಪ್ಲೇಸ್ಮೆಂಟಿಗೆ ಕೂತ್ಕೊಂಡಿದ್ದಾರೆ, ಅದರಲ್ಲಿ ಸಕ್ಸಸ್ ರೇಟ್ 87% ಇನ್ ದ ಇಯರ್ 2022. 2021ನಲ್ಲಿ 85% ಅರೌಂಡ್. 2023ಯಲ್ಲಿ 83%. ಆ್ಯಂಡ್ ಇಟ್ ಈಸ್ ಓವರ್ ಆಲ್ ಆಗಿ 83% ಆಫ್ ದಿ ಸಕ್ಸಸ್ ರೇಟ್ ಇದೆ. ಸೊ ವೆರಿ ಗುಡ್ ಕಾಲೇಜ್. ECCS ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಷಿನ್ ಲರ್ನಿಂಗ್ ಒಳ್ಳೆ ಕಾಲೇಜ್. ಓಕೆ, ಪೆಸ್ ಯೂನಿವರ್ಸಿಟಿ ಒನ್ ಆಫ್ ದ ಬೆಸ್ಟ್ ಕಾಲೇಜು. ಟಾಪ್ 5 ಒಳಗಡೆ ಬರುತ್ತೆ. ಮೋಸ್ಟ್ ಆಫ್ ದ ಟೈಮ್ ಟಾಪ್ 2ಅಲ್ಲೂ ನೀವು ತಗೊಳ್ಬೋದು. NIRF ರ್ಯಾಂಕಿಂಗ್ ಪ್ರಕಾರ ಟಾಪ್ 2ಅಲ್ಲೂ ತಗೊಳ್ಬೋದು, ಆಯಿತಾ. ಓಕೆ, ಬಟ್ ಟಾಪ್ 3 or 4 ಬೋತ್ ಆರ್ ಸೇಮ್. ನೀವು ರಾಮಯ್ಯ, ಪೆಸ್, BMSC ಇದೆಲ್ಲದನ್ನು ಒಂದೇ ರೇಂಜಲ್ಲಿ ತಗೊಳ್ಬೋದು, ಆಯಿತಾ. RVನ ಯಾವತ್ತೂ ಟಾಪಲ್ಲಿ ತಗೊಳ್ಳಿ, ಅದಾದ ನಂತರ ಉಳಿದದ್ದನ್ನು ಸೇಮ್ ರೇಂಜಲ್ಲಿ ತಗೊಳ್ಬೋದು, ನೋ ಪ್ರಾಬ್ಲಮ್. ಟಿಲ್ ಡೇಟ್ ಹೈಯೆಸ್ಟ್ ಪ್ಯಾಕೇಜ್ 65 LPA ಸ್ಟೂಡೆಂಟ್. ಎಲ್ಲಿ? ಪೆಸ್ ಯೂನಿವರ್ಸಿಟಿಯಲ್ಲಿ ಟಿಲ್ ಡೇಟ್ ಹೈಯೆಸ್ಟ್ ಪ್ಯಾಕೇಜ್ 65 lakhs per annum. ಓಕೆ, ಈಗ ಪೆಸ್ಯಾಟಲ್ಲಿ ಎಕ್ಸಾಮ್ ಹೇಗಾಗುತ್ತೆ ಅಂತ ಕೇಳಿದರೆ, ಪೆಸ್ಸಲ್ಲಿ ಎಕ್ಸಾಮ್ ಹೇಗಾಗುತ್ತೆ ಕೇಳಿದರೆ, CS ಅಲ್ಲಿ ಟೋಟಲ್ ಇದು ಗೊತ್ತಿರಲಿ ಸ್ಟೂಡೆಂಟ್ಸ್ ನಿಮಗೆ 720 ಸೀಟ್ಸ್ಗಳಿದೆ. ಇಲ್ಲಿ ಇರೋದು ಪೆಸ್ಸಲ್ಲಿ ಇರೋದು CS ಬಿಟ್ಟರೆ, CS ರಿಲೇಟೆಡ್ ಯಾವುದಂತ ಕೇಳಿದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಷಿನ್ ಲರ್ನಿಂಗ್. ಓಕೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಷಿನ್ ಲರ್ನಿಂಗ್, ಅದನ್ನು AM ಅಂತೇಳಿ ಕರೀತಾರೆ. AM ಅವರದ್ದು ಮತ್ತೆ BTech ಅಂತ ಕರೀತಾರೆ ಸ್ಟೂಡೆಂಟ್ಸ್. ಉಳಿದ ಕಡೆ ಬ್ಯಾಚುಲರ್ಸ್ ಆಫ್ ಇಂಜಿನಿಯರಿಂಗ್ ಅಂತ ಕರೆದ್ರೆ, ಇಲ್ಲಿ ಬ್ಯಾಚುಲರ್ಸ್ ಆಫ್ ಟೆಕ್ನಾಲಜಿ ಅಂತ ಕರೀತಾರೆ. BTech ಒನ್ ಇನ್ ದ ಸೇಮ್ 4 years ಇರುತ್ತೆ. ಓಕೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಷಿನ್ ಲರ್ನಿಂಗ್ CS 720 ಸೀಟ್ಸ್ ಇದೆ. ಆ 720 ಸೀಟ್ಸಲ್ಲಿ CET ಥ್ರೂ 288 ಸೀಟ್ಸ್ಗಳನ್ನು ಫಿಲ್ ಮಾಡ್ಕೊಳ್ತಾರೆ. ಪೆಸ್ಯಾಟ್
ಯಾರ್ಯಾರು ಪೆಸಾಟ್ ಎಂಟ್ರೆನ್ಸ್ ಎಕ್ಸಾಮ್ ಬರೀತಾರೆ ನೋಡಿ, ಅದು ಆ ಆಪ್ಟಿಟ್ಯೂಡ್ ಟೆಸ್ಟನ್ನು ಅಟೆಂಡ್ ಮಾಡಿ 288 ಸೀಟ್ಸನ್ನು ಫಿಲ್ ಮಾಡ್ತಾರೆ. ಇನ್ನು JEE ಥ್ರೂ 36 ಸೀಟ್ಸನ್ನು ಫಿಲ್ ಮಾಡ್ತಾರೆ. ಇನ್ನು ಮ್ಯಾನೇಜ್ಮೆಂಟ್ NRI ಈ ಥರ ಬೇರೆ ಮ್ಯಾನೇಜ್ಮೆಂಟ್ ಸೀಟಿಂದ 108 ಸೀಟ್ಸ್. ಟೋಟಲ್ ಕಂಪ್ಯೂಟರ್ ಸೈನ್ಸಲ್ಲಿ 720 ಸೀಟ್ಸಲ್ಲಿ CET ಮತ್ತು ಪೆಸಾಟಿಂದ ಇಷ್ಟು ಸೀಟ್ಸ್ಗಳು ಫಿಲ್ ಆಗುತ್ತೆ. JEEಯಿಂದ 36, ಮ್ಯಾನೇಜ್ಮೆಂಟ್ ಥ್ರೂ NRI 108 ಸೀಟ್ಸ್. ಆಯಿತಾ? ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗಲ್ಲಿ 480 ಸೀಟ್ಸ್ಗಳಿದೆ. ಔಟ್ ಆಫ್ ವಿಚ್ ಇಲ್ಲಿ ನೋಡಿ ರೇಷಿಯೋ ನೋಡಿ, ಇದು ಎಷ್ಟು ಸೀಟ್ಸ್ಗಳನ್ನ ಥ್ರೂ CET ತಗೊಳ್ತಾರೆ, ಸೇಮ್ ಸೀಟ್ಸನ್ನು ಥ್ರೂ ಪೆಸಾಟ್ ತಗೊಳ್ತಾರೆ. ಓಕೆ, ಇಲ್ಲಿ ನೋಡಿ 480ಯಲ್ಲಿ 192 ಥ್ರೂ CET, 192 ಥ್ರೂ ಪೆಸಾಟ್. ಅದಾದ ನಂತರ JEE ಥ್ರೂ 74, ಮ್ಯಾನೇಜ್ಮೆಂಟ್ ಥ್ರೂ 72. ಓಕೆ, ಸಾರಿ 24, ಮ್ಯಾನೇಜ್ಮೆಂಟ್ ಥ್ರೂ 72. ಸ್ಟೂಡೆಂಟ್ಸ್ ಇಲ್ಲಿ ಯಾಕೆ ನೀವು ಅಂದ್ಕೊಳ್ಬೋದು ಸರ್ 720 ಇದೆ, ಬಟ್ ಇದು 720 ಕಂಪ್ಲೀಟ್ ಆಗಿಲ್ಲಲ್ಲ, ಇದಿಷ್ಟನ್ನು ಆ್ಯಡ್ ಮಾಡಿದರೆ 720 ಬರೋದಿಲ್ಲಲ್ಲ, ಅದು ಹೇಗೆ ಅಂತ ಕೇಳಿದರೆ ಲ್ಯಾಟ್ರಲ್ ಎಂಟ್ರಿ ಸ್ಟೂಡೆಂಟ್ಸ್ ಇರ್ತಾರೆ. ಥ್ರೂ ಪೆಸ್ಸಲ್ಲಿ ಡಿಪ್ಲೊಮಾ ಮಾಡಿ ಬರುವಂಥ ಸ್ಟೂಡೆಂಟ್ಸಿಗೆ ಲ್ಯಾಟ್ರಲ್ ಎಂಟ್ರಿ ಇರುತ್ತೆ, ಉಳಿದದ್ದು ಅವ್ರಿಗೆ ಹೋಗಿರುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಇದು ನಿಮ್ಗೆ ಹೇಳ್ತಾ ಇರೋದು ನಾನು 288, 36, 108. AIML ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್ 192 ಫಾರ್ CET, 192 ಥ್ರೂ ಪೆಸಾಟ್. JEEಯಿಂದ 24 ಸೀಟ್ಸ್, ಮ್ಯಾನೇಜ್ಮೆಂಟ್ 72. ಇದು ಯಾವ್ದು ಹೇಳಿ, CS ಆ್ಯಂಡ್ ಅದರ್ ರಿಲೇಟೆಡ್. ಇನ್ನು ಬೇರೆ ಯಾವುದು CS ರಿಲೇಟೆಡ್ ಇಲ್ಲ. ಇಲ್ಲಿ ಇಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಲಿ 360 ಸೀಟ್ಸ್ಗಳಿದೆ. ಔಟ್ ಆಫ್ ವಿಚ್ 144 ಫ್ರಮ್ ಪೆಸಾಟ್, 144 ಫ್ರಮ್ CET. CET ಇಸ್ 144, ಪೆಸಾಟ್ 144. ಎಗೇನ್ ಸೇಮ್ ಅಲ್ವಾ? ಅದಾದ ನಂತರ 18 JEEಯಿಂದ ತಗೊಳ್ತಾರೆ, ಮ್ಯಾನೇಜ್ಮೆಂಟಿಂದ 54 ತಗೊಳ್ತಾರೆ. ಓಕೆ, ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓನ್ಲಿ 60 ಸೀಟ್ಸ್, ಕಡಿಮೆ ಸೀಟ್ ಇದೆ, ಸೊ ಪ್ಲೇಸ್ಮೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಸ್ಟೂಡೆಂಟ್ಸ್. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 60 ಸೀಟ್ಸ್ ಇದೆ, 24 CET, 24 ಪೆಸಾಟ್. JEE 3 ಆ್ಯಂಡ್ ಮ್ಯಾನೇಜ್ಮೆಂಟ್ NRI ಕೋಟಾ ಆ ಥರ ಅಂತಿರುತ್ತೆ, ಅದು 9. NRI ಅಂತಲ್ಲ, NRI ಕೂಡ ಇನ್ಕ್ಲೂಡ್ ಆಗಿದೆ ಮ್ಯಾನೇಜ್ಮೆಂಟಲ್ಲಿ, ಎಲ್ಲದು ಬರುತ್ತೆ 9. ಓಕೆ, ಅದಾದ ನಂತರ ಬಯೋಟೆಕ್ನಾಲಜಿ BT ಇಷ್ಟೇ ಬ್ರಾಂಚಸ್ ಇರೋದ್ರಲ್ಲಿ ಲಿಮಿಟೆಡ್ ಬ್ರಾಂಚಸ್, ಪ್ಲೇಸ್ಮೆಂಟ್ಸ್ ಒಳ್ಳೆಯದೆ. 60 ಸೀಟ್ಸ್ ತಗೊಳ್ತಾರೆ ಬಯೋಟೆಕ್ನಾಲಜಿಲಿ, 24 ಥ್ರೂ CET, 24 ಥ್ರೂ ಪೆಸಾಟ್. ಎಂಟ್ರೆನ್ಸ್ ಎಕ್ಸಾಮ್ ಬರೀಬೇಕು ಅವರದ್ದೇ. ಮತ್ತು JEEಯಿಂದ 3, ಮ್ಯಾನೇಜ್ಮೆಂಟ್ ಅವ್ರ NRIಯಿಂದ 9. ಓಕೆ, ಉಳಿದದ್ದು ಸೀಟ್ಸ್ಗಳು ಏನಾಗುತ್ತೆ 20, 40, 48 ಪ್ಲಸ್ 3, 51, 60 ಸೀಟ್ಸ್. ಕರೆಕ್ಟಾ? ಬಯೋಟೆಕ್ನಾಲಜಿ, ಯಾಕಂದರೆ ಲ್ಯಾಟ್ರಲ್ ಎಂಟ್ರಿ ಸ್ಟೂಡೆಂಟ್ಸ್ಗಳಿಗೆ ಬಯೋಟೆಕ್ನಾಲಜಿ ಅವರು ಡಿಪ್ಪಲ್ಲಿ ಓದಿರೋದಿಲ್ಲ, ಅದಕ್ಕೋಸ್ಕರ ಇಲ್ಲಿಲ್ಲ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲೂ ಕೂಡ ಇಲ್ಲ, ಓನ್ಲಿ AML ಕೂಡ ಲ್ಯಾಟ್ರಲ್ ಎಂಟ್ರಿ ಸ್ಟೂಡೆಂಟ್ಸ್ ಇಲ್ಲ ಸ್ಟೂಡೆಂಟ್ಸ್, ಓನ್ಲಿ CSಗೆ ಮಾತ್ರ. ಯಾಕಂದರೆ ಲ್ಯಾಟ್ರಲ್ ಎಂಟ್ರಿ ಸ್ಟೂಡೆಂಟ್ಸ್ಗಳಿಗೆ ಡಿಪ್ಪಲ್ಲಿ ಅವರಿಗೆ AIML ಅಂತ ಇರೋದಿಲ್ಲ, ಇರೋದೇ CS, IS, ಅದಕ್ಕೋಸ್ಕರ. ಓಕೆ, ಇದೇ ಸೇಮ್ ಇದರಿಂದ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವಂಥ ಕ್ಯಾಂಪಸ್ಸಿಗೆ ಸೇಮ್ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರೋ ಕ್ಯಾಂಪಸ್ನ ಕೋಡ್ ಒಂದು ಚೇಂಜ್, E141. ಓಕೆ, ಇದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರೋ ಕ್ಯಾಂಪಸ್ಸು, ಇದಕ್ಕೆ CSE 720 ಇಂಟೇಕ್ ಇರುತ್ತೆ. ಸೇಮ್ ಇಲ್ಲಿ ಹೇಗೆ ಆಯಿತು CSC, ಸೇಮ್ ಎಲೆಕ್ಟ್ರಾನಿಕ್ ಸಿಟಿಯಲ್ಲೂ ಸೇಮ್. ಥ್ರೂ CET 288, ಪೆಸಾಟ್ ಎಂಟ್ರೆನ್ಸ್ ಎಕ್ಸಾಮ್ ಥ್ರೂ 288, ಆ್ಯಂಡ್ JEEಯಿಂದ 36, ಮ್ಯಾನೇಜ್ಮೆಂಟ್ ಥ್ರೂ 108. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್ 240 ಸೀಟ್ಸ್, ಅಲ್ಲಿಗಿಂತ ಕಡಿಮೆ. ಇಲ್ಲಿ 480 ಸೀಟ್ಸ್ ಇದ್ದಿತ್ತು, ಇಲ್ಲಿ ಓನ್ಲಿ 240 ಸೀಟ್ಸ್. ಅದರಲ್ಲಿ 96 ಥ್ರೂ CET, 96 ಥ್ರೂ ಪೆಸಾಟ್, 12 ಥ್ರೂ JEE, 36 ಥ್ರೂ ಮ್ಯಾನೇಜ್ಮೆಂಟ್ ಅವ್ರ NRI. ಓಕೆ, ಇದೆಲ್ಲ ಗೊತ್ತಿದೆಯಲ್ಲ ನೀವು. ಈಗ ಇದಕ್ಕೆ ಹೋದ್ರು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ 180 ಸೀಟ್ಸ್, 72 ಥ್ರೂ CET, 72 ಥ್ರೂ ಪೆಸಾಟ್, JEE 9, ಮ್ಯಾನೇಜ್ಮೆಂಟ್ 27. ಸೊ ನೀವು ಅಂದ್ಕೊಳ್ಬೋದು ಸರ್ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ KCET ಮತ್ತು ಪೆಸಾಟ್. ಪೆಸಾಟ್ ಅನ್ನೋದು ಅವ್ರದ್ದು ಓನ್ ಎಂಟ್ರೆನ್ಸ್ ಎಕ್ಸಾಮ್. ಪೆಸಾಟ್ ಎಂಟ್ರೆನ್ಸ್ ಎಕ್ಸಾಮ್ ನೀವು ಕ್ಲಿಯರ್ ಮಾಡಿದ್ರೂ ಕೂಡ ಪರ್ ಇಯರ್ 3 lakhs ಪ್ಲಸ್ ಫೀಸ್ ಇದ್ದೇ ಇರುತ್ತೆ. ಕರೆಕ್ಟ್ ನೆನ್ಪಿಟ್ಕೊಳ್ಳಿ, ದಟ್ ಈಸ್ ದ ಡಿಫರೆನ್ಸ್. CET ಥ್ರೂ ಹೋದ್ರೆ ಅಷ್ಟು ಇರೋದಿಲ್ಲ ಅಲ್ವಾ, CET ಥ್ರೂ ಹೋದ್ರೆ ನಿಮಗೆ ಕಡಿಮೆ ಆಗುತ್ತಲ್ವಾ, ಅರ್ಧ ಕಡಿಮೆ ಆಗುತ್ತೆ. ಪೆಸಾಟಿಂದ ನೀವು ಎಂಟ್ರೆನ್ಸ್ ಎಕ್ಸಾಮನ್ನು ಕ್ಲಿಯರ್ ಮಾಡಿದ್ರು ಕೂಡ 3 lakhs, ಅರೌಂಡ್ ನಿಮಗೆ 4 ಇಯರ್ಸಿಗೆ ಅರೌಂಡ್ ಏನು ಹೇಳ್ತಾರೆ 15 lakhs ಬೇಕೇ ಆಗುತ್ತೆ ಪೆಸಾಟ್ ಎಕ್ಸಾಮ್ ಬರೆದ್ರೆ. ಅದೇ ನೀವು CET ಥ್ರೂ ಹೋದರೆ ನಿಮ್ಗೆ ಅಷ್ಟು ಇರೋದಿಲ್ಲ, ಕಡಿಮೆ ಇರುತ್ತೆ. ಓಕೆ, CET ಥ್ರೂ ಹೋದ್ರೆ ಬೆಟರ್, ದಟ್ ಈಸ್ ದ ಡಿಫ್ರೆನ್ಸ್ ಅಷ್ಟೇ. ನಿಮಗೆ CETಯಲ್ಲಿ ಆಗಿಲ್ಲ ಅಂತಾದರೆ ಪೆಸಾಟ್ ಬರೆದು ಕ್ಲಿಯರ್ ಆಗಿದ್ದರೆ ಪೆಸಾಟಾಗಿ ಹೋಗ್ಬೋದು. ಬಟ್ ಒಳ್ಳೆ ಕಾಲೇಜು, ಪೆಸ್ ಯೂನಿವರ್ಸಿಟಿ ಇಸ್ ಒನ್ ಆಫ್ ದ ಬೆಸ್ಟ್ ಕಾಲೇಜು. ಸೊ ಹೈಯೆಸ್ಟ್ ಪ್ಯಾಕೇಜ್ 65 LPA ಇದೆ. ಮತ್ತು ಹೈಯೆಸ್ಟ್ ಪ್ಯಾಕೇಜ್ ಅನ್ನೋದು ಎಲ್ರಿಗೂ ಆಗೋದಿಲ್ಲ, 1, 2, 3 ಮ್ಯಾಕ್ಸಿಮಮ್ 3 or 4 ಸ್ಟೂಡೆಂಟ್ಸಿಗೆ ಆಗುತ್ತೆ ಅಷ್ಟೇ, ಅದ್ರ ಮೇಲೆ ಆಗೋದಿಲ್ಲ. ಓಕೆ, ಇಲ್ಲಿ ಅಮೆಝಾನ್ ಬರುತ್ತೆ, ಸಿಸ್ಕೋ ಬರುತ್ತೆ, ಫ್ಲಿಪ್ಕಾರ್ಟ್ ಬರುತ್ತೆ, ಟಾಪ್ ಕಂಪನೀಸ್ ಬರುತ್ತೆ, ಮೈಕ್ರೋಸಾಫ್ಟ್ ಬರುತ್ತೆ, ಒಳ್ಳೊಳ್ಳೆ ಕಂಪನೀಸ್ ಬರುತ್ತೆ ಸ್ಟೂಡೆಂಟ್ಸ್. ಆಯಿತಾ? ಒನ್ ಆಫ್ ದ ಬೆಸ್ಟ್ ಕಾಲೇಜು ಪೆಸ್ ಯೂನಿವರ್ಸಿಟಿ. ಓಕೆ, ಇದು ಗೊತ್ತಾಯ್ತಲ್ಲ ಪೆಸ್ ಯೂನಿವರ್ಸಿಟಿ ಬಗ್ಗೆ. ಪ್ಲೇಸ್ಮೆಂಟ್ ವೈಸ್ ಆಲ್ಮೋಸ್ಟ್ 85%, 90% ಪ್ಲೇಸ್ಮೆಂಟ್ ಇದೆ ಸ್ಟೂಡೆಂಟ್ಸ್. ಬೆಸ್ಟ್ ಕಾಲೇಜು. ಏನು ಹೇಳ್ತಾರೆ
ಟಾಪ್ 5 ಇದು ಕೂಡ ಒನ್ ಎಮಂಗ್ ದೆಮ್. ಓಕೆ, ಈಗ ನಿಮಗೆ ಪೆಸ್ ಯೂನಿವರ್ಸಿಟಿನ ಕಟ್ ಆಫ್ ರ್ಯಾಂಕ್ ಹೇಳ್ತೇನೆ ನೋಡಿ, ಕರೆಕ್ಟ್ ಕೇಳ್ಕೊಳ್ಳೆ. ಕಟ್ ಆಫ್ ರ್ಯಾಂಕ್ ನಾನು ಯಾವುದು ಕೇಳ್ತಾ ಇದ್ದೇನೆ ಕೇಳಿದರೆ RV ಒಂದು ಬಿಟ್ಟು ರಾಮಯ್ಯಕ್ಕೂ ಕೂಡ ನಾನು ಹೇಳಿದ್ದು ಸೆಕೆಂಡ್ ರೌಂಡ್ ಕಟ್ ಆಫ್. ಈ ಸತಿ ಕಟ್ ಆಫ್ ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆ ಸ್ಟೂಡೆಂಟ್ಸ್, ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ. ಸೊ ರಾಮಯ್ಯ ಒಂದು ಬಿಟ್ಟು ಮತ್ತೆಲ್ಲದು ಸೆಕೆಂಡ್ ರೌಂಡ್ ಕಟ್ ಆಫ್ ಹೇಳ್ತಾ ಇರೋದು ನಾನು. ಐ ಮೀನ್ ಟು ಸೇ RV ಒಂದು ಬಿಟ್ಟು ರಾಮಯ್ಯದಲ್ಲೂ ಸೆಕೆಂಡ್ ರೌಂಡ್ ಕಟ್ ಆಫ್ ಹೇಳಿದ್ದು, ಇವಾಗಲೂ ಕೂಡ ಪೆಸ್ ಯೂನಿವರ್ಸಿಟಿಯಲ್ಲೂ ಕೂಡ ಸೆಕೆಂಡ್ ರೌಂಡ್ ಕಟ್ ಆಫ್ ಹೇಳ್ತಾ ಇದ್ದಾನೆ ಸ್ಟೂಡೆಂಟ್ಸ್. ಇಲ್ಲಿ BTech ಅಂತ ಕರೀತಾರೆ, ಬೋತ್ ಆರ್ ಸೇಮ್, 4 years ಪ್ರೋಗ್ರಾಮ್ ಇದು. ಪೆಸ್ ಯೂನಿವರ್ಸಿಟಿ ಇದು ರಿಂಗ್ ರೋಡ್ ಕ್ಯಾಂಪಸ್ ಬಗ್ಗೆ ಮಾತಾಡ್ತಿರೋದು ನಾನು. AM ಅಂತ ಕರೀತಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್. AM ಅಂತ ಹೇಳಿದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್. EC ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್. EE ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್. ಬಯೋಟೆಕ್ನಾಲಜಿ BT. ಕಂಪ್ಯೂಟರ್ ಸೈನ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಇದು ಯಾವ ಕ್ಯಾಂಪಸ್ ಬಗ್ಗೆ ನಾನು ಮಾತಾಡ್ತಾ ಇರೋದು? ರಿಂಗ್ ರೋಡ್ ಕ್ಯಾಂಪಸ್. ದಿಸ್ ಇಸ್ ರಿಂಗ್ ರೋಡ್ ಕ್ಯಾಂಪಸ್ ಸ್ಟೂಡೆಂಟ್ಸು. ಈಗ ನೋಡಿ, ಗ್ರೂಪ್ 1 ಗ್ರೂಪ್, 2A ಗ್ರೂಪ್, 2B ಗ್ರೂಪ್. ನಾನಿಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವುದು ಮಾತಾಡ್ತಾ ಇಲ್ಲ. 3A ಗ್ರೂಪ್, 3B ಗ್ರೂಪ್, ಜನರಲ್ ಮೆರಿಟ್, SC, ST ಎಲ್ಲದನ್ನು ಇಲ್ಲೇ ಕಂಪ್ಲೀಟ್ ಮಾಡಲಿ ಟ್ರೈ ಮಾಡ್ತೇನೆ ನಾನು ಸ್ಟೂಡೆಂಟ್ಸ್, ಆಯಿತಾ. 1 ಗ್ರೂಪ್ ಅವರಿಗೆ ನಾನು ಯಾವ ಕನ್ನಡ ಮೀಡಿಯಮ್ ಯಾವ ರೂರಲ್ಲೂ ತಗೊಳ್ತಾ ಇಲ್ಲ, ಡೈರೆಕ್ಟ್ ಮಾತಾಡ್ತಾ ಇರೋದು ಇಲ್ಲಿ ನಾನು. ಕನ್ನಡ ಮೀಡಿಯಮ್ ರೂರಲ್ ಇದ್ದರೆ ಇನ್ನೂ ಇನ್ಕ್ರೀಸ್ ಆಗುತ್ತೆ. ನಾನು ಜನರಲ್ ಆಗಿ ಹೇಳ್ತಾ ಇದ್ದೇನೆ, ಅಂದರೆ ಅಟ್ಲೀಸ್ಟ್ ಈ ರ್ಯಾಂಕ್ ಇದ್ದರೆ ನಿಮ್ಗೆ ಖಂಡಿತ ಸಿಗುತ್ತೆ ಅಂತ ಹೇಳ್ತಾ ಇರೋದು ನಾನು. ಓಕೆ, ಈಗ ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್ AM ಅಂತ ಹೇಳಿದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್. ಗ್ರೂಪ್ 1 ಅವರಿಗೆ ರಿಂಗ್ ರೋಡ್ ಕ್ಯಾಂಪಸ್ಸಲ್ಲಿ, ಪೆಸ್ ಯೂನಿವರ್ಸಿಟಿಯ ರಿಂಗ್ ರೋಡ್ ಕ್ಯಾಂಪಸ್ಸಲ್ಲಿ 4500 ವಾಸ್ ದ ಕಟ್ ಆಫ್. ಓಕೆ, 1 ಸೆಕೆಂಡ್ ಸ್ಟೂಡೆಂಟ್ಸು. EC ಅವರಿಗೆ, ಐ ಮೀನ್ ಗ್ರೂಪ್ 1 ಅವರಿಗೆ EC, ವೆರಿ ಗುಡ್, ಇದು 14K ಇದೆ ಸ್ಟೂಡೆಂಟ್ಸ್. ಓಕೆ, 27K ಇದೆ. ಇದು ನಾನು ಹೇಳ್ತಾ ಇರೋದು CET ಥ್ರೂ, ಪೆಸ್ಸಾಟ್ ಬಗ್ಗೆ ಮಾತಾಡ್ತಾ ಇಲ್ಲ. CET 27K. ಬಯೋಟೆಕ್ನಾಲಜಿ 74K, ಇದು 3K. CS ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೊಡಲಿಲ್ಲ ಅವರು ಕಟ್ ಆಫ್ ಬಗ್ಗೆ. ಸೊ ಅಂದರೆ ನೀವು CS ಮತ್ತು CS ರಿಲೇಟೆಡ್ ಹೋಗ್ಬೇಕಂತ ಹೇಳಿದ್ರೆ ನೀವು 4000 ಅಥವಾ 5000 ಬಿಲೋ ಇರಲೇಬೇಕು. EC ಆದರೆ 14K ಇದ್ರೂ ಸಿಗುತ್ತೆ ಪೆಸ್ ಯೂನಿವರ್ಸಿಟಿಯಲ್ಲಿ. EC ಫಾರ್ ಫಸ್ಟ್ ಗ್ರೂಪ್. ಫಾರ್ 2A ಗ್ರೂಪ್ ಆಲ್ಮೋಸ್ಟ್ ಫಸ್ಟ್ ಗ್ರೂಪ್ ಮತ್ತು 2A ಗ್ರೂಪ್ ಅವರಿಗೆ ರ್ಯಾಂಕ್ ಸೇಮ್ ಇರುತ್ತೆ ಸ್ಟೂಡೆಂಟ್ಸ್. ಓಕೆ, ಫಾರ್ 2A ಗ್ರೂಪ್ 5K ಆಲ್ಮೋಸ್ಟ್, ಆಯಿತಾ. EC 9K, EC 9K ಸ್ವಲ್ಪ ಕಡಿಮೆ ಆಗಿದೆ. 13K ಇದು ಕಡಿಮೆ ಆಗಿದೆ. ಬಯೋಟೆಕ್ನಾಲಜಿ 28K ತುಂಬ ಕಡಿಮೆ ಆಗಿದೆ. 3K. CS ಸೇಮ್. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 33K. ಫಾರ್ 2A ಗ್ರೂಪ್ 5K, 9K, 13K, 28K, 3K, 33K. CS ರಿಲೇಟೆಡ್ ಯಾವುದೇ ಬ್ರಾಂಚಿಗೆ ಹೋಗ್ಬೇಕಂದ್ರೂ ಬಿಲೋ 5K ಬರಲೇಬೇಕು ಕಂಪಲ್ಸರಿ. ಓಕೆ, ECಗೆ ಹೋಗ್ಬೇಕಂತ ಹೇಳಿದ್ರೆ ಬಿಲೋ 10K ಬಂದರೆ ಚಾನ್ಸಸ್ ಇದೆ ಫಾರ್ 2A ಗ್ರೂಪ್ ಅವರಿಗೆ. ಜನರಲ್ ಆಗಿ ನಾನು ಹೇಳ್ತಾ ಇರೋದು, ಇದು ರೂರಲಿಗೆಲ್ಲ ಹೋದಾಗ ತುಂಬ ವೇರಿಯೇಷನ್ ಆಗುತ್ತಾ. ಇದು 2A ರೂರಲಲ್ಲಿ ಅಥವಾ 2A ಕನ್ನಡ ಮೀಡಿಯಮಲ್ಲಿ 25,000 ಸಿಕ್ಕಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಷಿನ್ ಲರ್ನಿಂಗ್ 25,000. ಅದಕ್ಕೆ ಕನ್ನಡ ಮೀಡಿಯಮ್ ರೂರಲ್ ಒಂದು ತುಂಬ, ಕನ್ನಡ ಮೀಡಿಯಮ್ ಅಂತೂ ಹೈಲಿ ಪ್ಲಸ್ ಸ್ಟೂಡೆಂಟ್ಸ್. ಯಾರ್ಯಾರಿಗೆ ಕನ್ನಡ ಮೀಡಿಯಮ್ ಇದೆ ಹೈಲಿ ಪ್ಲಸ್, ಒಳ್ಳೊಳ್ಳೆ ಕಾಲೇಜ್ ಸಿಗುತ್ತೆ. 2B ಗ್ರೂಪ್ ಅವರಿಗೆ ನೋಡಿ 7K, 10K, 20K, 18K, 5K ಇಲ್ಲ, ಕಟ್ ಆಫ್ ಇಲ್ಲ, ಆಯಿತಾ. ಮೆಕ್ಯಾನಿಕಲಿ ಕೊಡಲಿಲ್ಲ. CS 5K, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಷಿನ್ ಲರ್ನಿಂಗ್ 7K, EC 10K. ನಿಮಗೆ ಯೂನಿವರ್ಸಿಟಿಯಲ್ಲಿ ಪೆಸ್ ಯೂನಿವರ್ಸಿಟಿಯಲ್ಲಿ ಆಗಬೇಕಂದ್ರೆ CETಯಲ್ಲಿ ನೀವು ಬಿಲೋ 10K ಇದ್ದರೆ EC ಅಥವಾ EC ಆಗೋ ಚಾನ್ಸಸ್ ತುಂಬ ಇದೆ, ಹೈ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಷಿನ್ ಲರ್ನಿಂಗ್ ಆ್ಯಂಡ್ CSಗೆ ನೀವೊಂದು 5K ಬಿಲೋ ಇದ್ದರೆ ಬೆಟರ್, ಆಯಿತಾ. ಯು ವಿಲ್ ಬಿ ಇನ್ ಅ ಸೇಫರ್ ಸೈಡ್. 3A ಗ್ರೂಪ್ ಅವರಿಗೆ ನೋಡಿ 2K ಅಥವಾ 2500 ಅಂತ ತಗೊಳ್ಬೋದು. 5K, 8K ಅಥವಾ 9K ತಗೊಳ್ಬೋದು, ಯಾಕಂದರೆ 8980 ಇದೆ, ಇಲ್ಲಿ ಕೊಡಲಿಲ್ಲ. ಇದು 1500, ಇದು 35K.
ಸೊ 3A ಗ್ರೂಪ್ ಅವರಿಗೆ ಪೆಸ್ ಯೂನಿವರ್ಸಿಟಿ ಬೇಕಂತ ಹೇಳಿದರೆ ನೀವು CS ರಿಲೇಟೆಡ್ ಬರಬೇಕಂದ್ರೆ 3000 ಬಿಲೋ ಇರಲೇಬೇಕು ಕಂಪಲ್ಸರಿ. ECಗಾದರೆ 5K ಇದೆ ಓಕೆ, ECಗಾದರೆ. ನೆಕ್ಸ್ಟ್ 3B ಗ್ರೂಪ್ ಅವರಿಗೆ 2700, 5K 9K ತಗೊಳ್ಬೋದು ಅರೌಂಡ್ ಓಕೆ. 24K 1700, 29K. 3B ಗ್ರೂಪ್ ಅವರಿಗೆ CS ರಿಲೇಟೆಡ್ ಬೇಕಂತ ಹೇಳಿದರೆ ನೀವು 3000 ಒಳಗಡೆ ಕಂಪಲ್ಸರಿ ಬರಲೇಬೇಕು 3B ಗ್ರೂಪ್ ಅವರಿಗೆ. ಮತ್ತು ಕನ್ನಡ ಮೀಡಿಯಂ ರೂರಲ್ ಇದ್ದರೆ ಸ್ವಲ್ಪ ಎಕ್ಸ್ಟೆಂಡ್ ಆಗ್ಬೋದು ಅಷ್ಟೇ ಓಕೆ. ಉಳಿದಿದ್ದು ನಿಮಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 29K ಇದೆ, EC 5K. ನೀವು 5K ಬಿಲೋ ಬಂದರೆ EC ಅಂತೂ ಪಕ್ಕ ಸ್ಟೂಡೆಂಟ್ಸ್ ಓಕೆ, ಯಾವ ಕ್ಯಾಟಗರಿಯಲ್ಲಿ ಇದ್ದರೂ EC ಪಕ್ಕ. 5K ಬಿಲೋ ಬಂದು CS ಮತ್ತು ಮಷಿನ್ ಲರ್ನಿಂಗ್ ಡಿಪೆಂಡ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್ ಸಾರಿ. ಜನರಲ್ ಮೆರಿಟ್ ಅವರಿಗೆ ರಿಂಗ್ ರೋಡ್ ಕ್ಯಾಂಪಸ್ಸಲ್ಲೇ 1700, 3800, 6800. ನಾನು 7K ಅಂತ ತಗೊಳ್ತೇನೆ. 14,000 ಇದು 1K, 26K. ಜನರಲ್ ಮೆರಿಟ್ ಅವರಿಗೆ CS ರಿಲೇಟೆಡ್ ಪೆಸ್ ಯೂನಿವರ್ಸಿಟಿಯಲ್ಲಿ ಆಗಬೇಕಂದ್ರೆ ನಿಮ್ಮ ರ್ಯಾಂಕ್ 2000 ಬಿಲೋ ಇರಲೇಬೇಕು, ಕಂಪಲ್ಸರಿ ಇರಲೇಬೇಕು. EC ಬೇಕಾದರೆ 4000 ಬಿಲೋ ಇದೆ ಸ್ಟೂಡೆಂಟ್ಸ್ EC ಓಕೆ. SC ಕ್ಯಾಟಗರಿ ಅವರಿಗೆ ನಾನು ಹೇಳ್ತಾ ಇರೋದು ಪೆಸ್ ಯೂನಿವರ್ಸಿಟಿ 33K, 42K, 56K, 86K, 18K, 49K. SC ಕ್ಯಾಟಗರಿ ಅವರಿಗೆ ನೀವು 30,000 ಅಥವಾ 40,000 ಬಿಲೋ ಇದ್ದರು, ಇಲ್ಲಿ ನೋಡಿ CS 18,000ಗೆ ಸಿಕ್ಕಿದೆ. 35,000 ಬಿಲೋ ಇದ್ದರೆ ನಿಮಗೆ CS ರಿಲೇಟೆಡ್ ಪಕ್ಕಾ ಸಿಗುತ್ತೆ. EC 40K ಇದ್ರೂ ಕೂಡ ಸಿಕ್ಕಿದೆ ಓಕೆ. SC ಕ್ಯಾಟಗರಿ ಅವರಿಗೆ ಕರೆಕ್ಟ್ ಕೇಳ್ಕೊಳ್ಳಿ. ಇದು ನಾನು ವಿದೌಟ್ ಎನಿಥಿಂಗ್ ನಿಮಗೆ ರೂರಲ್ ಕನ್ನಡ ಮೀಡಿಯಮಲ್ಲ ಇದ್ದರೆ 70,000ಗೆ ಹೋಗುತ್ತೆ. ರೂರಲ್ ಕನ್ನಡ ಮೀಡಿಯಮ್ ಇದ್ದರೆ SC ಕ್ಯಾಟಗರಿ ಅವರಿಗೆ ಪೆಸ್ ಯೂನಿವರ್ಸಿಟಿಯಲ್ಲಿ 70,000 ಇದ್ರೂ ಸಿಗುತ್ತೆ ಓಕೆ. ಅಪಾರ್ಚುನಿಟಿ ಇದೆ ಸ್ಟೂಡೆಂಟ್, ಸುಮ್ಮನೆ ಮಿಸ್ ಮಾಡ್ಕೊಳ್ಬೇಡಿ. ಫಾರ್ ST ಕ್ಯಾಟಗರಿ 60K ಸಾರಿ 40K ಸಾರಿ, ಅದು ರೂರಲಲ್ಲಿ ಇರೋದು. 48K, 71K, 1,38K, 18K, 1,13K. ಫಾರ್ ST ಕ್ಯಾಟಗರಿ ನಿಮಗೆ ಪೆಸ್ ಯೂನಿವರ್ಸಿಟಿಯಲ್ಲಿ CS ರಿಲೇಟೆಡ್ ಆಗಬೇಕಂತ ಹೇಳಿದರೆ ನೀವು ಒಂದು 30K ಕೆಳಗಡೆ ಅಥವಾ 40K ಕೆಳಗಡೆ ಬಂದರೆ ಪಕ್ಕ CS ರಿಲೇಟೆಡ್ ಬರುತ್ತೆ. CS ಬೇಕಂದರೆ 20K ಕೆಳಗಡೆ ಇದ್ದರೆ CS ಸಿಗುತ್ತೆ ಪೆಸ್ ಯೂನಿವರ್ಸಿಟಿಯಲ್ಲಿ, ಆರಾಮ್ಸೆ ಸಿಗುತ್ತೆ ಸ್ಟೂಡೆಂಟ್ಸ್. ST ಕ್ಯಾಟಗರಿ ಆರಾಮ್ಸೆ. ಇನ್ನು ನಿಮಗೆ ರೂರಲ್ ಕನ್ನಡ ಮೀಡಿಯಮ್ ಇದ್ದರೆ ಕಣ್ಣು ಮುಚ್ಕೊಂಡು 90K to 80K ಇದ್ರೂ ಕೂಡ ಹೋಗ್ಬೋದು. ಸೊ ಡೋಂಟ್ ಮಿಸ್ ದಿಸ್ ಅಪಾರ್ಚುನಿಟಿ. ಪೆಸ್ ಯೂನಿವರ್ಸಿಟಿ ಒನ್ ಆಫ್ ದ ಟಾಪ್ ಕಾಲೇಜ್ ಸ್ಟೂಡೆಂಟ್ಸ್ ಓಕೆ. ಸೊ ಎಲ್ರಿಗೂ ಗೊತ್ತಾಯ್ತಲ್ಲ ಇದಿಷ್ಟು. ಇದು ಎಲ್ಲಿ ಹೇಳ್ತಾ ಇರೋದು ನಾನು? ರಿಂಗ್ ರೋಡ್ ಕ್ಯಾಂಪಸ್ಸಲ್ಲಿ ಹೇಳ್ತಾ ಇರೋದು ಓಕೆ. ನೆಕ್ಸ್ಟ್ ಪೆಸ್ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಹೇಳ್ತಾರೆ ನೋಡಿ. ಒಂದು ನಿಮಿಷ ಸ್ಟೂಡೆಂಟ್ಸು. ಪೆಸ್ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಬಗ್ಗೆ ಮಾತಾಡ್ತಾ ಇರೋದು ನಾನೀಗ. ನೆಕ್ಸ್ಟ್ ಅಂದರೆ ಎರಡು ಸೇಮ್ ಇದಾಗುತ್ತೆ. ಏನಂದರೆ ಪ್ಲೇಸ್ಮೆಂಟಿಂದ ಹಿಡಿದು ಎಲ್ಲದು ಕೂಡ ಸೇಮ್, ಬಟ್ ಕ್ಯಾಂಪಸ್ ಮಾತ್ರ ಡಿಫ್ರೆಂಟ್ ಸೈಡೆಲ್ಲ ಇದೆ. RNSH ಓಕೆ. ಅಂದರೆ ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಸ್ಟೂಡೆಂಟ್ಸ್ ಯಾವುದು? ಪೆಸ್ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಅಂತ ಹೇಳ್ತಾರೆ ನೋಡಿ. ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ಸಲ್ಲಿ ನಿಮ್ಗೆ ಇರೋದು ಅದರ ಕೋಡ್ ಬಂದುಬಿಟ್ಟು ಎಲೆಕ್ಟ್ರಾನಿಕ್ ಸಿಟಿದು E141 ಆಯಿತಾ. ಅಲ್ಲಿರೋದು ನಿಮಗೆ AM ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್, EC, CS ಇದಿಷ್ಟು ಮಾತ್ರ ಇರೋದು, ಇದಿಷ್ಟು ಮಾತ್ರ ಓಕೆ.
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್ EC ಮತ್ತು CS. ಅಂದರೆ ಏನು ಹೇಳ್ತಾರೆ ಹೇಳಿ, ಕಂಪ್ಯೂಟರ್ ಸೈನ್ಸ್ ಸಾಫ್ಟ್ವೇರ್ ರಿಲೇಟೆಡ್ ಮಾತ್ರ ಇಲ್ಲಿರುತ್ತೆ. ಓಕೆ, ಸಾಫ್ಟ್ವೇರ್ ರಿಲೇಟೆಡ್. ಇಲ್ಲಿ ಬರೀತಾ ಇರೋದು ನಾನು ಫಸ್ಟ್ ಗ್ರೂಪ್ ಅವರಿಗೆ ಗೊತ್ತಾಗುತ್ತಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಷಿನ್ ಲರ್ನಿಂಗ್ 10K, ಓಕೆ, EC 21K, ಇದು 9K CS ಫಸ್ಟ್ ಗ್ರೂಪ್ ಅವರಿಗೆ. 2A ಗ್ರೂಪ್ ಅವರಿಗೆ 9K, 14K, 8K 2A ಗ್ರೂಪ್ ಅವರಿಗೆ. ಆಯಿತಾ? ಇದು ಯಾವ್ದು ಹೇಳಿ, ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ಸಲ್ಲಿ. ಓಕೆ, ನಿಮಗೆ ಪೆಸ್ಸಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಆಗಬೇಕಂದ್ರೆ ಪೆಸ್ ಇದಾಗದೇ ಇದ್ರೆ ಇದು ಆಗದೇ ಇದ್ರೆ ಗ್ರೂಪ್ 1 ಅವರಿಗೆ ಇದನ್ನು ಟ್ರೈ ಮಾಡ್ಬೋದು ನೀವು, ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್. ಓಕೆ, 2B ಗ್ರೂಪ್ ಅವರಿಗೆ ಇದು 14K 2B, 19K 12K. ಓಕೆ, 2B ಗ್ರೂಪ್ ಅವರಿಗಿದು 2B ಗ್ರೂಪ್. ಅದೇ ರೀತಿ 3A ಗ್ರೂಪ್ ಅವ್ರಿಗೀಗ 3A ಗ್ರೂಪ್ ಅವರಿಗೆ 6K, 9K, 6K. ಓಕೆ, ಅದೇ ರೀತಿ 3B ಗ್ರೂಪ್ ಅವರಿಗೆ 7K, 3B ಗ್ರೂಪ್ ಅವರಿಗೆ 7K, 11K, 11,000, 6,000. ಓಕೆ, ಇದು ಯಾರಿಗೆ, 3B ಗ್ರೂಪ್ ಅವರಿಗೆ. ಅದೇ ರೀತಿ ಜನರಲ್ ಮೆರಿಟ್ ಅವರಿಗೆ 5K, 7K, 4K. ಸ್ಟೂಡೆಂಟ್ಸ್ ಇದೆಲ್ಲ ನಾನು ರೌಂಡ್ ಆಫ್ ಮಾಡ್ತಾ ಇದ್ದೇನೆ. ಇದೆಲ್ಲ 5,500, 5,600 ಇದೆ. ನಾನು ಅದನ್ನು ಕಡಿಮೆಗೆ ರೌಂಡ್ ಆಫ್ ಮಾಡ್ತಾ ಇದ್ದೇನೆ. 5.5 ಇದ್ರೆ ನಾನು 6Kಗೆ ಮಾಡ್ತಾ ಇಲ್ಲ, ಕಡಿಮೆಗೆ ಮಾಡ್ತಾ ಇದ್ದೇನೆ. ಓಕೆ, ಇದು ಕಟ್ ಆಫ್ ಇಟ್ಕೊಂಡ್ರೆ ನಿಮ್ಮ ಮೈಂಡಲ್ಲಿ ಇದ್ದರೆ ಅಟ್ಲೀಸ್ಟ್ ಇದಕ್ಕಾದ್ರೂ ನೀವು ಟಾರ್ಗೆಟ್ ಮಾಡ್ತೀರಂತ ಅಷ್ಟೇ. ಓಕೆ, ನೆಕ್ಸ್ಟ್ SC ಕ್ಯಾಟಗರಿ ಅವರಿಗೆ 40K, 40, 57K, 39K. ST ಕ್ಯಾಟಗರಿ ಅವರಿಗೆ 58K, 86K, 51K. ಓಕೆ ಸ್ಟೂಡೆಂಟ್ಸ್, ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ಸಲ್ಲಿ 1 ಗ್ರೂಪ್ ಅವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಷಿನ್ ಲರ್ನಿಂಗ್ ಬೇಕಾದರೆ 10K, EC ಬೇಕಾದರೆ 21K, CS ಬೇಕಾದರೆ 9K. ಅದೇ 2A ಗ್ರೂಪ್ ಅವರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್ಗೆ 9K, EC 14K, CS 8K. 2B ಗ್ರೂಪ್ ಅವರಿಗೆ 14K, EC 19K, CS 12K. 3A ಗ್ರೂಪ್ ಅವರಿಗೆ 6K ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್, EC 9K, CS 6K. 3B ಗ್ರೂಪ್ ಅವರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಷಿನ್ ಲರ್ನಿಂಗ್ 7K, EC 11K, CS 6K. ಜನರಲ್ ಮೆರಿಟ್ ಅವರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್ 5K, EC 7K, CS 4K. SC ಗ್ರೂಪ್ ಅವರಿಗೆ SC ಶೆಡ್ಯೂಲ್ಡ್ ಕಾಸ್ಟ್ ಅವರಿಗೆ 40K, 57K, 39K. ಶೆಡ್ಯೂಲ್ಡ್ ಟ್ರೈಬ್ ಅವರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್ 58K, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ 86K, ಕಂಪ್ಯೂಟರ್ ಸೈನ್ಸ್ 51K. ಓಕೆ, ಇದಿಷ್ಟು ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಬಗ್ಗೆ ಹೇಳಿದ್ದು. ಮೇಲ್ಗಡೆ ಹೇಳಿದ್ದು ರಿಂಗ್ ರೋಡ್ ಕ್ಯಾಂಪಸ್. ಕೋಡನ್ನು ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್, ಇದು 141 ಆಗುತ್ತಾ ಯಾವುದು ಇದರದ್ದು. ಹಿಂದ್ಗಡೆದು ರಿಂಗ್ ರೋಡ್ ಕ್ಯಾಂಪಸ್ E009 ಆಗುತ್ತೆ ಸ್ಟೂಡೆಂಟ್ಸ್. ಇದಿಷ್ಟು ಕಟ್ ಆಫ್. ಒಳ್ಳೆ ಕಾಲೇಜು, ಪೆಸ್ ಯೂನಿವರ್ಸಿಟಿ ಬೆಸ್ಟ್ ಕಾಲೇಜು. ನೀವು ಇನ್ ಕೇಸ್ ಪೆಸೆಟ್ ಬರೀನಿ, ಬರ್ದಿದ್ರೆ ಒಳ್ಳೇದು. ಯಾಕಂತ ಕೇಳಿದ್ರೆ ನಿಮ್ಗೊಂದು ಬ್ಯಾಕಪ್ಪಿಗೆ ಆಗುತ್ತಲ್ಲ. ಇನ್ ಕೇಸ್ CET ಥ್ರೂ ಆಗದೆ ಇದ್ರೆ ನಿಮಗೆ ಟಾಪ್ ಕಾಲೇಜಿಗೆ ಹೋಗ್ಬೇಕಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಕೊಡಬೇಕು ಡೊನೇಷನ್, ಬಟ್ ಸ್ಟಿಲ್ ಒಳ್ಳೆ ಕಾಲೇಜ್. ಓಕೆ, ಬಟ್ ನಾನು ಪ್ರಿಫರ್ ಮಾಡೋದು ನಿಮಗೆ KCET ಇಸ್ ದ ಬೆಸ್ಟ್. ಅರ್ಧಕ್ಕರ್ಧ ದುಡ್ಡು ಉಳಿತದಲ್ಲ, ಹಣ ಅಮೌಂಟ್ ಸೇವ್ ಆಗುತ್ತಲ್ಲ. ಓಕೆ, ಹಾಗೆ ಸ್ಟೂಡೆಂಟ್ಸ್ ಯಾರಿಗಾದರೂ 1-on-1 ಕೌನ್ಸಿಲಿಂಗ್ ಬೇಕಿದ್ರೆ 1-on-1 ಕೌನ್ಸಿಲಿಂಗ್ ಅಂದರೆ ಪರ್ಸನಲ್ ಗೈಡೆನ್ಸನ್ನು ಕೊಡ್ತೇನೆ ನಾನು. ಓಕೆ, ನಾನೇ ಎಲ್ಲದನ್ನು ರಿಸರ್ಚ್ ಮಾಡಿ ಇದೇ ರೀತಿ ಪ್ರತಿಯೊಂದನ್ನು ರಿಸರ್ಚ್ ಮಾಡ್ತೇನೆ ನಾನು. ಇಲ್ಲಿ ಇವಾಗ ಟಾಪ್ 3-4 ಆಗ್ತಾ ಇದೆಯಲ್ಲ, ಅದೇ ರೀತಿ ನಾನು ಟಾಪ್ 40-50 ಕಾಲೇಜವರೆಗೂ ಪ್ರತಿಯೊಂದನ್ನು ರಿಸರ್ಚ್ ಮಾಡಿ ನಿಮ್ಗೆ ಎಲ್ಲದ್ರದ್ದು ಗೈಡೆನ್ಸ್ ಕೊಡ್ತೇನೆ. 1-on-1 ಗೈಡೆನ್ಸ್ ಕೊಡ್ತೇನೆ. ಅದಕ್ಕೆ ಜಾಯ್ನ್ ಆಗಬೇಕಂತಿದ್ರೆ ಇದಕ್ಕೆ ನಾನು ಏಕಲವ್ಯ ಅಂತ ನೇಮ್ ಇಟ್ಟಿದ್ದೇನೆ. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೇನೆ ಅದರ ಬಗ್ಗೆ. ಆ ಗ್ರೂಪಿಗೆ ನಾನು ಏಕಲವ್ಯ ಅಂತ ಹೆಸರಿಟ್ಟಿದ್ದೇನೆ. ಅದು 1-on-1 ಕೌನ್ಸಿಲಿಂಗ್ ಕೊಡುತ್ತೆ ಏಕಲವ್ಯ. ಜಸ್ಟ್ 500 ರುಪೀಸು. 500 ರುಪೀಸಿಗೆ ನಾನು 1-on-1 ಕೌನ್ಸಿಲಿಂಗ್ ಕೊಡ್ತೇನೆ. ಪ್ರತಿಯೊಬ್ಬರಿಗೂ ಕೂಡ ಪರ್ಸ್ನಲ್ ಗೈಡೆನ್ಸನ್ನು ಕೊಡ್ತೇನೆ. ಏಕಲವ್ಯ 500 ರುಪೀಸು. ಯಾರಿಗಾದರೂ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ನನಗೆ ಕಾಂಟ್ಯಾಕ್ಟ್ ಮಾಡಿ, ಆದಷ್ಟು ಬೇಗ ಜಾಯ್ನ್ ಆಗಿ. ಅರ್ಥ ಆಯ್ತಾ? 1-on-1 ಗೈಡೆನ್ಸು. ಪ್ರತಿಯೊಂದು ಕಾಲೇಜಿನ ಇದೇ ರೀತಿ ರಿಸರ್ಚನ್ನು ಮಾಡಿ ನಿಮಗೆ ಕಟ್ ಆಫ್ ರ್ಯಾಂಕಿಂದ ಹಿಡಿದು ಪ್ಲೇಸ್ಮೆಂಟಿಂದ ಹಿಡಿದು ಬ್ರಾಂಚ್ ವೈಸ್ ಇದನ್ನು ಹೇಳ್ತೇನೆ ನಾನು. ಆಯಿತಾ? ಇಲ್ಲಿ ಪೆಸ್ ಯೂನಿವರ್ಸಿಟಿಯಲ್ಲಿ ನಿಮಗೆ ಆಲ್ಮೋಸ್ಟ್ CS, EC ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಷಿನ್ ಲರ್ನಿಂಗಲ್ಲಿ ಆಲ್ಮೋಸ್ಟ್ 90% ಆಫ್ ದ ಸ್ಟೂಡೆಂಟ್ಸ್ ಪ್ಲೇಸ್ಮೆಂಟ್ ಆಗಿ ಹೊರಗಡೆ ಬರ್ತಾರೆ. ಓಕೆ,
ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ಒಳ್ಳೆ ಕಾಲೇಜು ಒಳ್ಳೆ ಇದೆ. ನೀವು ಇಲ್ಲಿ CS ಈ AIML ಅವ್ರು EC ಸಿಕ್ಕಿದ್ರೆ ಆರಾಮ್ಸೆ ಹೋಗ್ಬೋದು ಸ್ಟೂಡೆಂಟ್ಸ್. ಓಕೆ, ಸೊ ಇದೇ ರೀತಿ ನಿಮಗೆ ಗೈಡೆನ್ಸ್ ಬೇಕಿದ್ರೆ ಈ ನಂಬರ್ಗೆ ಮೆಸೇಜ್ ಮಾಡಿ, ನಾನು ಖಂಡಿತ ಒಳ್ಳೆ ಗೈಡೆನ್ಸ್ ಕೊಡ್ತೇನೆ. ನಿಮ್ಗೆ ಖಂಡಿತ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೇನೆ, ಗ್ಯಾರಂಟಿ ಹೆಲ್ಪ್ ಆಗುತ್ತೆ. ಬೇರೆ ಯಾರು ಕೊಡೋದಿಲ್ಲ, ಚೀಪ್ ರೇಟಲ್ಲಿ ಕೊಡ್ತಾ ಇದ್ದೇನೆ. ಏಕಲವ್ಯ ಅನ್ನೋ ಗ್ರೂಪನ್ನು ಕ್ರಿಯೇಟ್ ಮಾಡಿದ್ದೇನೆ. ಆ್ಯಡ್ ಆಗಬೇಕು ಅಂತಿದ್ದವರು ದಯವಿಟ್ಟು ಈ ನಂಬರ್ಗೆ ಆದಷ್ಟು ಬೇಗ ಮೆಸೇಜ್ ಮಾಡಿ, ಪೇಮೆಂಟ್ ಮಾಡಿದ ತಕ್ಷಣ ನಿಮಗೆ ಗ್ರೂಪಿಗೆ ಆ್ಯಡ್ ಮಾಡ್ತಾರೆ. ಓಕೆ ಸ್ಟೂಡೆಂಟ್ಸ್, ಇದಿಷ್ಟು ಪೆಸ್ ಯೂನಿವರ್ಸಿಟಿ ಬಗ್ಗೆ. ಮುಂದಿನ ವೀಡಿಯೋದಲ್ಲಿ ನಾನು ಈಗ ರಾಮಯ್ಯ ಆಯಿತು, ಪೆಸ್ ಆಯಿತು, RV ಆಯಿತು, ನೆಕ್ಸ್ಟ್ ನಾನು BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಗ್ಗೆ ಮಾತಾಡ್ತೇನೆ. ಅದಾದ ನಂತರ JC ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು ಬಗ್ಗೆ ಮಾತಾಡ್ತೇನೆ. ಹಾಗೆ ಒಂದೊಂದು ಕಾಲೇಜಿನ ಮಾತಾಡ್ತಾ ಬರ್ತಾ ಇರ್ತಾನೆ. ಓಕೆ, ನಿಮಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದ್ರೊಳಗೆ ಒಂದು 25-30 ಕಾಲೇಜ್ ಅಂತೂ ಮುಗಿಸ್ಲಿಕ್ಕೆ ನಾನು ಟ್ರೈ ಮಾಡ್ತೇನೆ. ಓಕೆ, ಡೈಲಿ 2 ವೀಡಿಯೋಸನ್ನು ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ, 2 ಕಾಲೇಜಿನ. ಅದೇ ರೀತಿ ನಿಮಗೆ ಡಿಸ್ಟ್ರಿಕ್ಟ್ ವೈಸ್ ಈಗ ಮೈಸೂರು, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಮೈಸೂರು ಆಗಿದ್ದಾರೆ, ಬೆಂಗಳೂರು, ಮಂಗಳೂರು, ಉಡುಪಿ, ಇಂಥ ಡಿಫ್ರೆಂಟ್ ಸಿಟಿಯಲ್ಲಿ ಯಾವ್ಯಾವ ಕಾಲೇಜ್ ಇದೆ, ಟಾಪ್ ಕಾಲೇಜಸ್ ಯಾವುದಿದೆ ಅದ್ರ ಬಗ್ಗೆನೂ ಕೂಡ ವಿಡಿಯೋ ಮಾಡ್ತಾನೆ. ಆಯಿತಾ, ನಿಮ್ಮ ಸಪೋರ್ಟ್ ಬೇಕು. ಆದಷ್ಟು ಜನರಿಗೆ ಇದನ್ನು ಶೇರ್ ಮಾಡಿ. ಯಾರ್ಯಾರಿಗೆ ಏಕಲವ್ಯ ಗ್ರೂಪಿಗೆ ಆ್ಯಡ್ ಮಾಡಬೇಕು, ಕೌನ್ಸಿಲಿಂಗ್ಗೆ ಆ್ಯಡ್ ಮಾಡಬೇಕು ಅಂತಿದ್ರೆ ಪೇ ಮಾಡಿ $500 ರೂಪೀಸ್ ಈ ನಂಬರ್ಗೆ ಮೆಸೇಜ್ ಮಾಡಿ, ನಿಮ್ಮನ್ನು ಗ್ರೂಪಿಗೆ ಆ್ಯಡ್ ಮಾಡ್ತಾರೆ. 1-on-1 ಕೌನ್ಸಿಲಿಂಗ್, ಪರ್ಸನಲ್ ಕೌನ್ಸಿಲಿಂಗ್. ಆಯಿತಾ, ನಾನು ನಿಖಿಲೇಶ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಐ ಆಮ್ ಸೈನಿಂಗ್ ಆಫ್. ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಬಾಯ್ ಸ್ಟೂಡೆಂಟ್ಸ್.